ಕಡೆ ಅಡ್ಡಾಡ್ತಾ ಇದ್ದಾರಪ್ಪ. ಅದಕ್ಕೆ ಹೇಳಿದ್ ನಾನು, ಹೋಗೋಣ ವಾಪಸ್ ಊರಿಗೆ. ಈ ರಾಮಾಯಣನೇ ಬೇಡ ನಮಗೆ. ಹಂಗೇಂಗ್ರಿ ಆಗುತ್ತೆ? ಅಷ್ಟು ದೂರದಿಂದ ಬಂದಿದ್ದೀವಿ. ನಾವೇನೋ ಅಷ್ಟು ದೂರದಿಂದ ಬಂದಿದ್ದೀವಿ ಸುಮಾ. ಇಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇದ್ದಂಗಿಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಸರ್ ಸರ್ ಎಂತ ಮಾರೈತಿ ನಿಂತು ಪಿರಿ ಪಿರಿ ಆಗ್ಲಿಂದ? ಸರ್, ಇನ್ನೂ ಲೇಟ್ ಆಗುತ್ತಾ ಇನ್ಸ್ಪೆಕ್ಟರ್ ಬರೋದು? ಅಯ್ಯೋ ತಾಯಿ, ಹೇಳಿಕ್ ಆಗುದಿಲ್ಲ. ಇಲ್ಲಿ ಎಲ್ಲಿಗೆ ಹೋಗಿರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನು ಹೇಳಕ್ ಆಗುದಿಲ್ಲ ಇಲ್ಲಿ. ಅವ್ರು ಬಂದಾಗ್ಲೇ ನಿಜ, ಇಲ್ಲ ಆದ್ರೆ ಇಲ್ಲ. ಅಲ್ಲ ಸರ್, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸೊ ಇನ್ನ ಎಷ್ಟೊತ್ತಂತ ವೇಟ್ ಮಾಡೋದು? ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಲ್ವಾ? ನಿಮ್ದು ಎಂತ ಕಂಪ್ಲೇಂಟ್ ಉಂಟು? ಬರ್ದ್ಕೊಟ್ಟು ಹೋಗಿಲ್ಲ. ಆಮೇಲೆ ಅವ್ರು ಸಾಹೇಬ್ರು ಬಂದ್ಮೇಲೆ ವಿಚಾರಿಸ್ಲಿಕ್ಕೆ ಕರಿತೀವಿ. ಆಮೇಲೆ ಬಂದಾಯ್ತು. ಅದಲ್ಲ ಸರ್, ನಾವು ಇಲ್ಲಿಯವರಲ್ಲಲ್ಲ. ನಾವು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋದ್ರೆ ಬರೋದು ಸುಲಭ ಅಲ್ಲ. ಅದ್ರ ಸಲುವಾಗಿ. ಸುಲಭದ ಮಾತಲ್ಲ, ಅದೇನೋ ನಿಜ. ಆದ್ರೆ ಎಂತ ಮಾಡೋದು? ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಬಂದ್ರು ಬರ್ಬೋದು. ನೋಡು ನೋಡು, ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೂ ನಾವು ಇಷ್ಟೋ ತನಕ ಕಾಯ್ಬೇಕು. ನೋಡಿ, ಊಟನಾರು ಮಾಡ್ಕೊಂಬರೋಣ. ನಡೀರಿ, ತುಂಬಾ ಹಶ್ವಾಗ್ತಿದೆ. ಎಲ್ಲಿಗೆ ಹೊರಟದ್ದು ನೀವು? ನನ್ನ ಹತ್ರ ಹೇಳಿದ್ರೆ ಆಗ್ತಿತ್ತಪ್ಪ. ನನ್ನ ಹತ್ರ ಹೇಳ್ತಾನೆ ಇಲ್ಲವಲ್ಲ ನೀವು, ಏನ್ ವಿಷಯ ಅಂತ? ಅದು ನಾವು ಇನ್ಸ್ಪೆಕ್ಟರ್ ಹತ್ರನೇ ಮಾತಾಡ್ತೀವಿ ಬಿಡಿ ಸರ್. ಸ್ವಲ್ಪ ತುಂಬ ಹಶ್ವಾಗ್ತಿದೆ. ಸ್ವಲ್ಪ ಹೋಗಿ ಊಟ ಮಾಡ್ಕೊಂಬರ್ತೀವಿ. ಅಷ್ಟು ತನಕ ಬರ್ತಾರಲ್ಲ ಇನ್ಸ್ಪೆಕ್ಟ್ರು, ಅವ್ರು ಬಂದ್ಮೇಲೆ ಹೇಳ್ತೀವಿ. ಸ್ವಲ್ಪ ಅವ್ರ ಹತ್ರನೇ ಮಾತಾಡಬೇಕು, ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟವಾ? ಆಯ್ತು ಆಯ್ತು. ಅರೆ, ನಮ್ ಸಾಹೇಬ್ರೆ ಬಂದ್ಬಿಟ್ರು. ಗುಡ್ ಮಾರ್ನಿಂಗ್ ಸಾರ್. ಎಂತ ಗುಡ್ ಮಾರ್ನಿಂಗ್ ರೀ ನಿಮ್ ತಲೆ? 1 ಗಂಟೆ ಆಗ್ಲಿಕ್ಕೆ ಬಂತು, ಇವಾಗ ಗುಡ್ ಮಾರ್ನಿಂಗಾ? ಯಾರಿವರು? ನಮಸ್ತೆ ಸರ್. ಹಾ, ನಮಸ್ತೆ ನಮಸ್ತೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ. ಎಂತ ಬೆಂಗಳೂರಿಂದ ಇಲ್ಲಿಗೆ ಪ್ರವಾಸಕ್ಕೆ ಬಂದುತ್ತಾ? ನಿಮ್ದೆಂತ ಕಳತನ ಆಯ್ತು? ಕಳತನ ಆಯ್ತಾ? ಮತ್ತೆ ಇನ್ನೆಂತರ ಆಯ್ತಾ? ಬೇರೆ ಬೇರೆ ಊರಿಂದ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದ್ಬಿಡ್ತೀರಪ್ಪ. ಆದ್ರೆ ಏನೋ ನಿಮ್ಮ ಸಾಮಾನ ಬಗ್ಗೆ ನಿಮಗೆ ಕಾಳಜಿ ಇರಲ್ಲ. ಅದನ್ನ ಹುಡುಕೊಡಕ್ಕೆ ನಾವು ಓಡಾಡ್ಬೇಕು. ಬೆಳಿಗ್ಗೆಯಿಂದ ಇದೇ ರಾಮಾಯಣ. ಇನ್ನು ನಿಮ್ದೆಂತ? ಇಲ್ಲ ಸರ್, ನಮ್ದೇನು ಕಳತನ ಆಗಿಲ್ಲ. ನಾವು ನಮ್ಮ ಬಗ್ಗೆ ಅಲ್ಲ, ಬೇರೆ ಒಂದು ಕೇಸಿನ ಬಗ್ಗೆ ನಿಮ್ ಜೋಡಿ ಮಾತಾಡ್ಬೇಕು. ಬೇರೆ ಕೇಸಿನ ಬಗ್ಗೆನಾ? ಏನದು? ಬನ್ನಿ ಕೂತ್ಕೊಂಡು ಮಾತಾಡುವ. ಇಲ್ಲ ಸರ್, ನಾಳೆ ಮತ್ತೆ ನಾನು ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಹೋಗಿ. ಇವಾಗ ನಾನು ಬಿಟ್ರೆ ನಾನು ಹೋಗಿ ಮುಟ್ಟದೆ ರಾತ್ರಿ ಲೇಟ್ ಆಗ್ತದೆ. ನಾನು ಇಲ್ಲೇ ಪಟ್ಪಟ್ಟೆ ಅಂತ ನಿಮ್ಗೆ ಹೇಳ್ತೀನಿ. ಹೇಳಿ ನಾವಿಲ್ಲಿಂದಾನೆ ಹೊರಡ್ತೀವಿ. ಅದು ಏನಂದ್ರೆ, ಏನು? ಇದೆಲ್ಲ ನಿಜವಾ? ಹೌದು ಸರ್, ನಿಜವಾಗ್ಲು ನನ್ನ ಹತ್ರ ಪ್ರೂಫ್ಸ್ ಇದೆ, ವಿಡಿಯೋಸ್ ಇದೆ, ಎಲ್ಲ ಇದೆ. ನಾನು ನಿಮಗೆ ತೋರಿಸ್ತೀನಿ. ಓ ಗಾಡ್. ಇರ್ಲಿ ಇರ್ಲಿ, ಓಕೆ ಓಕೆ. ನೋಡಿ ಮಾರೇರಿ, ನಮ್ಮ ಕಣ್ ಕೆಳಗಡೆ ಎಷ್ಟೆಲ್ಲ ವಿಚಾರ ನಡೆದೋಗುತ್ತೆ. ನೀವು ಹೇಳಿದ ಜಾಗ ನಮ್ಮ ಸರೌಂಡ್ಗೆ ಬರೋದಿಲ್ಲ. ಅದು ಬೇರೆ ಸ್ಟೇಷನ್ ಸರೌಂಡ್ಗೆ ಬರುತ್ತು. ನಾನು ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೇನೆ. ನೀವಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ಬೋದು. ನನಗೆ ಕೊಟ್ಟ ಡೀಟೇಲ್ಸ್ ಎಲ್ಲ ನೀವು ಅವ್ರಿಗೆ ಕೊಡಿ. ಅವರು ಆ ಕೇಸನ್ನ ಮುಂದೆ ಒರೆಸ್ತಾರೆ. ಓಕೆನಾ? ಅಯ್ಯೋ ಸರ್, ಹಾಗಲ್ಲ ಸರ್. ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಪ್ಲೀಸ್, ನೀವೇ ಇದನ್ನು ತಗೊಂಡು ಏನಾದರೂ ಬಗೆಹರಿಸ್ರಿ. ಮತ್ತೆ ಬೇರೆ ಸ್ಟೇಷನು, ಅಲ್ಲೆಷ್ಟೊತ್ತು ನಿಲ್ಬೇಕು, ಅಲ್ಲೆಷ್ಟೊತ್ತು ವೇಟ್ ಮಾಡಬೇಕು, ಅವ್ರಿಗೆಲ್ಲ ಹೇಳಿ ಮತ್ತೆ ನಮಗೆಲ್ಲ ವಾಪಸ್ ಹೋಗೋಕ್ಕೆ ಭಾಳ ತೊಂದರೆ ಆಗುತ್ತೆ ಸರ್. ಪ್ಲೀಸ್. ಇಲ್ಲ ಸರ್, ನೀವು ಇಲ್ಲಿವರೆಗೂ ಬಂದಿದ್ದೀರಾ, ಒಂದೊಳ್ಳೆ ಕಾರ್ಯಕ್ಕೆ ಬಂದಿದ್ದೀರಾ. ಒಬ್ಬರಿಗೆ ಸಹಾಯ ಆಗ್ತದೆ ಇದರಿಂದ. ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. ನೀವಿಲ್ಲಿ ತನಕ ಬಂದಿರೋದೇ ನಿಜ. ಇನ್ನ ಸ್ವಲ್ಪ ಹೊತ್ತು ಇದಕ್ಕೆ ಟೈಮ್ ಕೊಡ್ಲಿಕ್ಕೆ ಯಾಕೆ ಇಷ್ಟು ಹಿಂಜರಿಕೆ ಮಾಡ್ತಿದ್ದೀರಾ? ಮಾಡೋದೇ ಮಾಡ್ತಿದ್ದೀರಾ. ಪೂರ್ತಿಯಾಗಿ ಪ್ರೊಸೆಸ್ ಮುಗಿಸ್ಬಿಡಿ. ಆಗ್ಲಿಲ್ವಾ? ನೀವು ಮಾಡಿದ್ದಕ್ಕೂ ಒಂದು ಅರ್ಥ ಸಿಗುತ್ತೆ ಅಲ್ವಾ? ಇವಾಗ ನೀವು ಯಾವುದೇ ಎವಿಡೆನ್ಸ್ ಕೊಟ್ಟರು ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದು ನಮ್ಮ ಸರೌಂಡಿಂಗೇ ಅಲ್ವಲ್ಲ. ಈ ತರ ಒಂದು ಘಟನೆ ಆಗಿದೆ ಅಂದ್ರೆ ಆ ಸರೌಂಡಿಂಗ್ ಅಲ್ಲಿ ಕೇಸ್ ಫೈಲ್ ಆಗಿರುತ್ತೆ. ಅವ್ರು ಅದನ್ನ ಓಪನ್ ಮಾಡಿ ಏನು ವಿಚಾರಣೆ ಮಾಡ್ತಾರೆ. ಮುಂದಿಂದೆಲ್ಲ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಲ್ವಾ? ನೀವು ಅಲ್ಲಿ ಹೋಗಿ ಇವೆಲ್ಲ ಎವಿಡೆನ್ಸ್ ಕೊಡುವುದೇ ಒಳ್ಳೇದು ಅಂತ ನನಗನ್ಸುತ್ತೆ. ನಾನು ಇನ್ಫಾರ್ಮ್ ಮಾಡ್ತೇನೆ, ನೀವು ಹೋಗೋದಷ್ಟೇ ಬಾಕಿ. ಹೌದ್ರಿ, ಎಲ್ಲ ಅವಶ್ಯಕತೆ ಇದೆಯೋ ನಾವು ಅಲ್ಲೇ ಹೋಗಿ ಕೊಡೋದು ಒಳ್ಳೇದಲ್ವಾ? ಓಕೆ ಫೈನ್. ಸರಿ ಸರ್, ನೀವು ಇನ್ಫಾರ್ಮ್ ಮಾಡಿ ಯಾವ ಸ್ಟೇಷನ್ಗೆ ಎಲ್ಲಿ ಹೆಂಗೆ ಹೋಗಬೇಕು ಅಂತ ನಮ್ಗೊಂದು ಸ್ವಲ್ಪ ನಿಮ್ಗೆ ಹೇಳ್ರಿ. ನಾವು ಅಲ್ಲೇ ಹೋಗ್ತೀವಿ. ಓಕೆ ಓಕೆ, ನಮ್ಮ ಕಾನ್ಸ್ಟೇಬಲ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇವ್ರು ಬರ್ತಾರೆ ಜೊತೆಗೆ. ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಇಲ್ಲಿ ಎಲ್ಲ ಗುಡ್ಡಗಾಡ ಅಲ್ವಾ? ನಿಮಗೆ ಇಲ್ಲಿದು ರಸ್ತೆ ಎಲ್ಲ ಬತ್ತಗ ಇರುತ್ತೆ. ನಿಮ್ಗೆಲ್ಲ ಇಲ್ಲೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ನಮ್ಮ ಕಾನ್ಸ್ಟೇಬಲ್ ಬರ್ತಾರೆ ನಿಮ್ ಜೋಡಿ. ನೀವು ಅವರೊಟ್ಟಿಗೆ ಹೋಗ್ಬೋದು. ಅಲ್ಲಿ ಎಲ್ಲ ಹೇಳಿ ಮುಂದಿನ ನೋಡುವ. ನಾನು ನಿಮ್ಮನ್ನ ಮಾತಾಡಿಸ್ತಾ ಇರ್ತೆ, ನಂತರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೆ. ಆಯ್ತಾ? ಸರಿ ಸರ್, ಥ್ಯಾಂಕ್ ಯು. ಗೋವಿಂದಪ್ಪ, ಅರೆ ಓ ಗೋವಿಂದಪ್ಪ, ಎಂತ ಯೋಚನೆ ಮಾಡ್ತಿದ್ದದ?
ಹ? ಇಲ್ಲ ಸರ್, ಇಲ್ಲ, ಏನಿಲ್ಲ. ಒಂದೇ ಸರಿ ಭಯ ಆಗ್ಬಿಡ್ತು. ಈ ತರ ಇಲ್ಲ. ಅಲ್ಲ, ಯಾವ್ದೇ ತರ ಜನ ಇರ್ತಾರಲ್ಲ, ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಕೊಲೆ ಮಾಡೋದು ಅಂತಂದ್ರೆ, ಯಪ್ಪ. ಆಗ್ಲಿ ಆಗ್ಲಿ, ನೀವು ಹೋಗಿ ಒಂದ್ ಸ್ವಲ್ಪ ಕರ್ಕೊಂಡು ಆ ಸರೌಂಡಿಂಗ್ ಸ್ಟೇಷನ್, ಯಾವ ಇನ್ಸ್ಪೆಕ್ಟರ್ ಇರೋದಲ್ಲಿ ಅಲ್ಲಿ ಸುಮಾ ಮೇಡಮ್ ಇರ್ಬೋದೇನೋ ಸರ್, ನನಗಷ್ಟು ಮಾಹಿತಿ ಇಲ್ಲ. ಓಕೆ, ನೋಡುವ, ನೀವು ಹೋಗಿ, ನೀವು ಹೋದ್ರೆ ಗೊತ್ತಾಗೋದುಂಟು. ಸರಿ ಸರ್, ನಾವು ಅಲ್ಲಿಗೆ ಹೋಗ್ತೀವಿ. ಜಾಗ್ರತೆ ಆಯ್ತಾ? ಗೋವಿಂದಪ್ಪ, ಹೋಗಿ ಅಲ್ಲ, ಜಾಗ್ರತೆ ಕರ್ಕೊಂಡು ಹೋಗಿ ಆಯ್ತಾ? ಸರಿ ಸರ್.